ಸಾಧಾರಣ 3 ವರ್ಷ ಹಿಂದೆ ನಮ್ಮ ಸುಧೀರ್ ಅತ್ತ ಅವರು ನನ್ನ ಬಂದು ಅಪ್ರೋಚ್ ಆಗ್ತಾರೆ. ಒಂದು ಫಿಲ್ಮ್ ಮಾಡೋಣ, ಕೊರಗಜ್ಜ ಫಿಲ್ಮ್ ಮಾಡೋಣ ಅಂತ. ಅದು ಮೋಸ್ಟ್ಲಿ ಒಂದು ಅರ್ಧ ಗಂಟೆಯಲ್ಲೇ ಫೈನಲೈಸ್ ಆಗಿರ್ಬೋದು ಮೋಸ್ಟ್ಲಿ. ಏನಂದ್ರೆ ನಾನು ಆಕ್ಚುಲಿ ಒಂದು ಕೊರಗಜ್ಜ ಆರಾಧಕ ಕುಟುಂಬದಿಂದ ಬಂದವನು. ಸೊ ನಮ್ಮ ತಾಯಿ ನೆಲದ ಜಲ, ಪರಂಪರೆ, ಪದ್ಧತಿ, ನೆಲ ಇದನ್ನ ಪ್ರಪಂಚದಾದ್ಯಂತ ಕೊರಗಜ್ಜ ಆರಾಧಕರಿಗೆ ಯಾವುದೇ ಭಾವನೆಗೆ ಧಕ್ಕೆ ತರದಂತೆ ಚಿತ್ರೀಕರಿಸಿ ಅದನ್ನ ಜಗತ್ತಿನಾದ್ಯಂತ ತೋರಿಸ್ಬೇಕು ಅಂತ ನನ್ನ ಒಂದು ಆಸೆ ಇತ್ತು. ಅದಕ್ಕೆ ಆ ಸೇಮ್ ಡೇ ಆಕ್ಚುಲಿ ಅವ್ರ ಫೋನ್ ಎತ್ತಾನೆ ಇರಲಿಲ್ಲ ನನ್ನ ನಾರ್ಮಲ್ ಆಗಿ. ಸಾಧಾರಣ ಕಂಟಿನ್ಯೂಸ್ ಆಗಿ ಒಂದು ಜಗಳ ಆಗಿತ್ತು ನಮಗೆ. ಒಂದು 8-10 ವರ್ಷ ಎತ್ತಿರ್ಲಿಲ್ಲ. ಬಾಂಬೆಯಲ್ಲಿ ನಾನು ಅವ್ರನ್ನ ಬಿಟ್ಟೋಗಿದ್ದೆ. ಸೊ ಅದಕ್ಕೆ ನಾನು ಒಪ್ಕೊಂಡೆ. ಬಟ್ ಆಮೇಲೆ ಶೂಟಿಂಗ್ ಶುರು ಆದ್ಮೇಲೆ ಸಾಧಾರಣ ಒಂದು 4-5 ಕಡೆ ಅಡಚಣೆ ಆಯಿತು. ಅದು ತುಂಬ ಫೈನಾನ್ಷಿಯಲ್ ಲಾಸ್ ಅಂತೂ ತುಂಬ ಜಾಸ್ತಿನೇ ಆಯಿತು. ಏನು ಮಾಡೋಕ್ಕಾಗಲ್ಲ. ಕೊರಗಜ್ಜ ನಮ್ಮನ್ನ ಏನಾದರೂ ಮಾಡಿ ನಮ್ಮನ್ನ ಇದು ಸಪೋರ್ಟ್ ಮಾಡ್ತಾನಂತ ಹೇಳ್ಕೊಂಡು ನಾವು ಮತ್ತೆ ಕಂಟಿನ್ಯೂ ಮಾಡಿದ್ದು. ಏನೂ ತೊಂದರೆ ಆಗದೆ ಶೂಟಿಂಗ್ ಅಂತೂ ಕಂಪ್ಲೀಟ್ ಆಯಿತು. ಅದಾದಮೇಲೆ ಪೋಸ್ಟ್ ಪ್ರೊಡಕ್ಷನ್ ಟೈಮು ಆ್ಯಕ್ಚುಲಿ ಶೂಟಿಂಗ್ ಸ್ವಲ್ಪ ಬೇಗನೆ ಆಯಿತು. ಒಂದು ಕಾಲು ವರ್ಷದೆಲ್ಲ ಶೂಟಿಂಗ್ ಮುಗೀತು. ಇನ್ನು ಇವ್ರದ್ದು ನಮ್ಮ ಡೈರೆಕ್ಟರ್ದು ಥಾಟ್ಸ್ ಎಲ್ಲ ಡಿಫ್ರೆಂಟ್ ಥಾಟ್ಸ್ ಎಲ್ಲ. ಪ್ರತಿ ಸ್ಟೇಜಲ್ಲೂ ಅವ್ರದ್ದು ಕಾಲ್ ಶೀಟ್ ಸಿಗಲ್ಲ. ಈಗ ಗೋಪಿ ಸುಂದರ್ ಮ್ಯೂಸಿಕ್ ಡೈರೆಕ್ಟರ್ ಆದರೆ ಅವ್ರದ್ದು ಕಾಲ್ ಶೀಟ್ ಸಿಗಬೇಕಾದ್ರೆ ಇನ್ನೊಂದು 6 ತಿಂಗಳು. ಆಮೇಲೆ ನಮ್ಮ ಲಿಜು ಅಂತ ಇವರು DI ಅವರು ನಮ್ಮ ಕೇರಳ ಗೌರ್ಮೆಂಟಿಂದ ಸತತ 3 ಸಲ ಇದು ತಗೊಂಡಿದ್ದಾರೆ, ಏನು ಅವಾರ್ಡ್ ತಗೊಂಡಿದ್ದಾರೆ. ಅದೇ ರೀತಿ ನಮ್ಮ VFX ಲವನ್ ಮತ್ತೆ ಕುಶನ್ ಅಂತ. ಹಾಗೆ ಈಗ ಮೊನ್ನೆ ಪುಷ್ಪ ಪಿಕ್ಚರ್ ಮಾಡಿದವರು ಬಿಬಿನ್ ದೇವ್ ಅಂತ ಸೌಂಡ್ ಡಿಸೈನ್ ಮಾಡ್ತಾ ಇದ್ದಾರೆ. ಅವರು ಅದ್ಭುತ ಸೌಂಡ್ ಡಿಸೈನರ್ ಆಕ್ಚುಲಿ. ಅದೇ ರೀತಿ ಗೋಪಿ ಸುಂದರ್ ಇವ್ರನ್ನ ಮ್ಯಾನೇಜ್ ಮಾಡೋದೇ ಕಷ್ಟ ಸೆಟ್ ಇದರಲ್ಲಿ. ಫಸ್ಟ್ ಆಫ್ ಆಲ್ ಯಾವಾಗ ಗಲಾಟೆ ಆಗುತ್ತೆ ಅಂತ ಗೊತ್ತಾಗಲ್ಲ. ಬೆಳಿಗ್ಗೆ ಮತ್ತೆ ಅದನ್ನು ಸರಿ ಮಾಡಬೇಕು. ಪ್ರತಿದಿನ ಇದೇ ನಮ್ದು ಪ್ರಾಬ್ಲಮ್ಸ್ಗಳು. ಆಮೇಲೆ ಈಗ ಲಾಸ್ಟಿಗೆ ಈಗ ಸಾಧಾರಣ ಒಂದು 15 ಸಲ ನಾನು ಮೂವಿ ನೋಡಿದ್ದೇನೆ. ಈಗ ಪ್ರತಿ ಸ್ಟೇಜಲ್ಲಿ DI ಮಾಡಿದಾಗಲೂ ನೋಡಿದ್ದೇನೆ, VFX ಮಾಡಿದಾಗಲೂ ನೋಡಿದ್ದೇನೆ, ಫಸ್ಟ್ ರಶ್ ಕಟ್ ಮಾಡಿದಾಗಲೂ ನೋಡಿದ್ದೇನೆ, ಎಡಿಟಿಂಗಲ್ಲಿ ನೋಡಿದ್ದೇನೆ, ಪ್ರತಿಯೊಂದು ನೋಡಿದ್ದೇನೆ. ಬಟ್ ಫಿಲ್ಮ್ ಈಗ ಎಷ್ಟೇ ಕಷ್ಟ ಇದ್ರೂ ಫಿಲ್ಮ್ ಅದ್ಭುತವಾಗಿ ಮೂಡಿ ಬಂದಿದೆ. ಈಗ ನಾವು ನವೆಂಬರ್ 20 ಇವತ್ತು ನಮ್ಮದು ಇದು ಟೀಸರ್ ಲಾಂಚ್ ಮತ್ತೆ ಇದಿತ್ತು, ಯಾವುದು ಫಸ್ಟ್ ಲುಕ್ ಲಾಂಚ್ ಇದೆ. ಇದು ಬಿಗಿನಿಂಗ್ ನಮ್ಮದು. ಇನ್ನು ಕೆಲವು ಪ್ರೋಗ್ರಾಮ್ಗಳಿದೆ. ಇನ್ನು ಸಾಧಾರಣ ನವೆಂಬರ್ 28 ನಾವು ರಿಲೀಸ್ ಮಾಡಬೇಕು ಅಂತ ಮಾಡ್ತಾ ಇದ್ದೇವೆ. ಮೋಸ್ಟ್ಲಿ ಆಗುತ್ತೆ ರಿಲೀಸ್ ಅವತ್ತೇ, ಸೇಮ್ ಡೇ ಆಗುತ್ತೆ. ಆಮೇಲೆ ಗೋಪಿ ಸುಂದರ್ ಹೇಳ್ದಂಗೆ ಈ ಪಿಕ್ಚರ್ಸ್ ಒಂದು ಅಪ್ಪ ಮಗನ ಲವ್ ಅಲ್ಲ, ಅಥವಾ ಒಂದು ಲವ್ ಪಿಕ್ಚರ್ ಅಲ್ಲ. ಇದನ್ನ ಡಿಸೈನ್ ಈ ಫಿಲ್ಮ್ ಮಾಡಬೇಕಾದ್ರೆ ಸಾಧಾರಣ ಒಂದು 6 ತಿಂಗಳು ಮೊದಲೇ ಅದಕ್ಕೆ ತುಂಬ ಶ್ರಮ ಪಟ್ಟಿದ್ದಾರೆ. ಅದನ್ನ ನಾನು ಅಲ್ಲಗಳಲ್ಲ, ತುಂಬಾನೇ ಶ್ರಮ ಪಟ್ಟಿದ್ದಾರೆ. ಸಾಧಾರಣ 6 ತಿಂಗಳು ಕತೆ ಮೇಲೆ ಕೂತಿದ್ದಾರೆ. ಅದಾದ್ಮೇಲೆ ಅದರದ್ದು ಕಾಸ್ಟ್ಯೂಮ್ಸ್ 800 ವರ್ಷ ಹಳೆಯ ಕಾಸ್ಟ್ಯೂಮ್ಸ್ ಅದು. ಅದನ್ನ ಯಾವ ರೀತಿ ಬರ್ಬೋದು ಅಂತ ಡಿಸೈನ್ ಮಾಡೋದಕ್ಕೆ ಒಂದು 2-3 ತಿಂಗಳು ತಗೊಂಡಿದ್ದಾರೆ ಅದನ್ನ. ಇದೇ ರೀತಿ ಅವರು ಯಾವುದನ್ನು ಬಿಟ್ಟಾಕಿಲ್ಲ. ಕಂಪ್ಲೀಟ್ ಅವ್ರಿಗೆ ಹೆಂಗ್ ಬೇಕು ಅದನ್ನ ಆ ಥರನೇ ತಗೊಂಡಿದ್ದಾರೆ. ಅದರಲ್ಲಿ ನಮ್ಮ ವಿದ್ಯಾಧರ ಶೆಟ್ಟರು ಸಾಧಾರಣ ಇದು ಬಾಂಬೆಯಿಂದ ಬಂದು 3 ವರ್ಷ ನಮ್ಮ ಜೊತೆನೇ ಇದ್ದಾರೆ. ಅವರು ಅಲ್ಲಿ ಸ್ಟುಡಿಯೋ ಏನಾಗಿದೆ ಗೊತ್ತಿಲ್ಲ. ಇಷ್ಟೇ, ಬೇರೆ ಇನ್ನೇನು. ನಮ್ಮ ಟೀಮ್, ನಮ್ಮ ಶ್ರುತಿ ಮೇಡಮ್, ನಮ್ಮ ಭವ್ಯ ಮೇಡಮ್, ನಮ್ಮ ಕಬೀರ್ ಬೇಡಿಜಿ, ಹಾಗೆ ಸಂದೀಪ್ ಸಫಾರ್ಕರ್ ಸರ್ ಅದ್ಭುತ ನಟಿಸಿದ್ದಾರೆ. ಇವನ್ ನಮ್ಮ ಗಣೇಶಾಚಾರ್ಯ ಅವರು ಇದ್ದಾರೆ ಅದರಲ್ಲಿ. ಕೊರಗಜ್ಜನ ಆರಾಧಕರಿಗೆ ಭಾವನೆಗೆ ಧಕ್ಕೆ ತರುವಂಥದ್ದು ನಾವು ಏನೂ ಮಾಡಿಲ್ಲ. ಆ್ಯಸ್ ಇಟ್ ಈಸ್ ಏನಿದೆ ಅದನ್ನೇ ಶೂಟ್ ಮಾಡಿದ್ದೇವೆ ನಾವು. ಕಮರ್ಷಿಯಲ್ ಆಗಿ ಯೂಸ್ ಆಗಿದೆ. ಅಲ್ಲಿದ್ದು ಪರಂಪರೆ, ಪದ್ಧತಿ ಅದನ್ನ ವರ್ಲ್ಡ್ ವೈಡ್ ತೋರಿಸ್ತಾ ಇದ್ದೆ. ನಮ್ಮ ಪರಂಪರೆ ಹಂಗಿದೆ ಅಂತ ನಾವು ತೋರಿಸ್ತಾ ಇದ್ದೇವೆ ಅಷ್ಟೇ ಹೊರತು ಬೇರೆ ಏನೂ ಮಾಡಿಲ್ಲ.